ಅಷ್ಟೊಂದು ಸಂಸಾರಗಳು ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಮತ್ತು ಅದರ ಜೊತೆಗೆ ಯಾರಾದರೂ ಬೇರೆಯವರು ಇವರ ಮಧ್ಯದಲ್ಲಿ ಹೋಗಿ ವಿಡಿಯೋ ಮಾಡಿದ್ರ ಅಥವಾ ಇನ್ಯಾವುದಾರ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ರ? ಅದು ಇಲ್ಲ, ಅದನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥ. ಅಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆಗ್ತು? ಇವೆಲ್ಲವನ್ನು ಬಿಟ್ಟು ಗಾಳಿಗೆ ಹೋದ್ಮೇಲೆ ಗಾಳಿನಲ್ಲಿ ಯಾವ್ಯಾವ ದಿಕ್ಕಿಗೆ ಪ್ರಚಾರ ಹೋಗುತ್ತೆ ಅನ್ನೋದನ್ನು ಯಾರ ಕೈಲೂ ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಜೊತೆಗೆ ಡೆಲ್ಲಿನಲ್ಲೋ ಮುಂಬೈನಲ್ಲೋ ಬೆಂಗಳೂರಿನಲ್ಲೋ ಈ ವಿಚಾರ ಪ್ರಾರಂಭ ಆಗಲಿಲ್ಲ, ಪ್ರಚಾರ ಆಗಲಿಲ್ಲ. ಇದು ಪ್ರಪ್ರಥಮವಾಗಿ ಹಾಸನ ಜಿಲ್ಲೆ ಒಳಗಡೆ ಹೊರಗಡೆ ಬಂದಂಥದ್ದು. ಅದಾದ ಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾರ ಕಂಟ್ರೋಲು ಇಲ್ಲ, ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಇದ್ದು ಬಹುಶಃ ಇದೊಂದು ಗಂಭೀರವಾದಂಥ ವಿಚಾರ. ಇದು ಅಪರಾಧಿಗಿಂತ ಹೆಚ್ಚಾಗಿ ಇಡೀ ರಾಜ್ಯದ ಕನ್ನಡಿಗರು ಸ್ವಲ್ಪ ಭಾಳಷ್ಟು ಗಂಭೀರವಾಗಿ ತಗೊಳ್ತಕ್ಕಂಥ ವಿಚಾರವಾಗಿದೆ. ಇದು ತನಿಖೆ ಆಗಲಿ, ತನಿಖೆಯಿಂದ ಹೊರಗಡೆ ಬಂದ ಮೇಲೆ ಇದ್ರೇನಾದ್ರು ವ್ಯತ್ಯಾಸಗಳಿದ್ದರೆ ಇದನ್ನು ಚರ್ಚೆ ಮಾಡೋಣ ಅಂಥೇಳಿ ಎಲ್ಲ ಪಕ್ಷದ ಮುಖ್ಯಸ್ಥರು ಸಹ ಗಂಭೀರವಾಗಿ ತನಿಖೆಗೆ ಗೌರವ ಕೊಟ್ಟು ತನಿಖೆ ಆಗಲಿ, ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು, ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದವರು ಎಲ್ಲರ ಕರ್ತವ್ಯ ಅಂತ ನಾನು. ಇದ್ರ ಬಗ್ಗೆ ನಮಗೆ ಈಗಲೂ ಪ್ರೆಸ್ ಮೀಟ್ ಮಾಡಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋವರೆಗೂ ಈ ವಿಚಾರವನ್ನು ನಾವು ಇಷ್ಟೊಂದೆಲ್ಲ ಬೀದಿಲಿ ಬಂದು ಚರ್ಚೆ ಮಾಡೋವಂಥದ್ದಲ್ಲ. ಯಾವುದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೋಬೇಕು, ಯಾವುದನ್ನು ಹೆಂಗೆ ಚರ್ಚೆ ಮಾಡಬೇಕು, ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು, ಯಾವ ವಿಚಾರವನ್ನು ನಾವು ಮೀಡಿಯಾದ ಮುಂದೆ ಹೋಗಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮ್ಗೆ ಅದನ್ನ 10 ನಿಮಿಷ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ, ಸೈಲೆಂಟಾಗಿರಬೇಕು ಅನಿಸುತ್ತೆ. ಇಂಥ ಒಂದು ವಿಚಾರವನ್ನು ಏನು ಬೀದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥವ್ರು ಯಾರು? ಜನತಾದಳರು. ಏನು ಊರೂರಲ್ಲೆಲ್ಲ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ರೆ ಗೊತ್ತಿಲ್ಲ. ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತಾಯಿದೆ. ಒಬ್ಬೊಬ್ಬರು ಒಂದೊಂಥರ ಮಾತನಾಡೋದು, ಪ್ರಚಾರ ಮಾಡ್ತಕ್ಕಂಥ